ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುಗಿದಂತೆ ಅನಿಸುತ್ತದೆ. ಆದರೆ ನೆನಪಿರಲಿ, ಕತ್ತಲೆ ಎಷ್ಟು ಗಾಢವಾಗಿದೆಯೋ ಬೆಳಕು ಅಷ್ಟು ಹತ್ತಿರ ಇರುತ್ತದೆ. ನಿರಾಶೆ ಒಂದು ಭಾವನೆ ಮಾತ್ರ, ಅದು ನಿನ್ನ ಭವಿಷ್ಯವಲ್ಲ. ಮನುಷ್ಯ ನಿರಾಸೆಗೊಳ್ಳಬಾರದು. ನಿಮ್ಮೊಳಗೆ ಇದ್ದುದೆಲ್ಲವೂ ಖಾಲಿಯಾಗಿದೆ. ನಿಮ್ಮ ಉತ್ಸಾಹವೆಲ್ಲ ಉಡುಗಿ ಹೋಗಿದೆ. ನಿಮ್ಮೊಳಗೆ ಏನೂ ಉಳಿದಿಲ್ಲ ಎನ್ನುವ ಭಾವನೆಯನ್ನು ನೀವು ಎಂದೂ ಒಂದು ಕ್ಷಣಶಃ ನಿಮ್ಮಲ್ಲಿ ತಂದುಕೊಳ್ಳಬಾರದು. ವಯಸ್ಸಾಗಿದಂದು ದೇಹದ ಮೇಲೆ ಗೆರೆಗಳು ಮೂಡಬಹುದು, ಆದರೆ ಮನಸ್ಸಿನ ಮೇಲೆ ಮಾತ್ರ ಆ ಗೆರೆಗಳು ಮೂಡಬಾರದು. ತನ್ನ ಜತೆಯಲ್ಲಿದ್ದವರೆಲ್ಲ ಕಳೆದು ಹೋದರು, ಜಗತ್ತಿನಲ್ಲಿ ತಾನೊಬ್ಬನೇ ಉಳಿದವನು ಎನ್ನುವ ಭಾವನೆಯನ್ನು ಯಾವನೊಬ್ಬನೂ ತಂದುಕೊಳ್ಳುವುದು ಸರಿಯಲ್ಲ. ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಜನರು ಜಗತ್ತಿನಲ್ಲಿ ಇದ್ದೇ ಇದ್ದಾರೆ. ತಮ್ಮ ಜೀವನದ ಪುಟಗಳಲ್ಲಿ ಬರೆದುದೆಲ್ಲವೂ ಅಳಿಸಿ ಹೋಯಿತೆನ್ನುವ ಭಾವನೆಯನ್ನು ಯಾವನೊಬ್ಬನೂ ತಂದುಕೊಳ್ಳಬಾರದು. ಬರೆದುದೆಲ್ಲವೂ ಉಳಿಯುವುದಿಲ್ಲ, ಆದರೆ ಉಳಿಯುವಂಥ ಬರವಣಿಗೆ ಎಂದೂ ಕಳೆದು ಹೋಗುವುದಿಲ್ಲ. ವಿಶಾಲ ಮಾನವ ಕುಲದಲ್ಲಿ ತನ್ನವರೆನ್ನುವವರು ಯಾರಾದರೂ ಒಬ್ಬರೂ ಇದ್ದೇ ಇರುತ್ತಾರೆ. ಮನುಷ್ಯನು ತನ್ನ ಆಸಕ್ತಿಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡರೆ ಅವನು ಮೆಚ್ಚಿಕೊಳ್ಳುವ ವ್ಯಕ್ತಿಗಳು, ಹಚ್ಚಿಕೊಳ್ಳುವ ಹವ್ಯಾಸಗಳು ಇದ್ದೇ ಇರುವುದು ಅನುಭವಜನ್ಯ ಸತ್ಯವೇ ಆಗಿದೆ. ನಾವು ಮೆಚ್ಚುವಂಥ, ಪ್ರೀತಿಸುವಂಥ, ವಿಶ್ವಾಸ ತಳೆಯುವಂಥ ಜನರು ಜಗತ್ತಿನಲ್ಲಿ ಇದ್ದೇ ಇದ್ದಾರೆ. ಅಂಥ ಒಂದು ವಿಚಾರ, ಅಂಥ ಒಬ್ಬ ವ್ಯಕ್ತಿ ಇರುವವರಿಗೆ ನಾವು ಕಳೆದು ಹೋಗುವುದು ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಾವು ಒಪ್ಪುವುದು, ಮೆಚ್ಚುವುದು, ಗೌರವಿಸುವುದು ಬೇಕಾದಷ್ಟಿವೆ. ನಮ್ಮ ಭಾವನೆಗಳೊಂದಿಗೆ, ನಮ್ಮ ವಿಚಾರಗಳೊಂದಿಗೆ ಸ್ಪಂದಿಸುವ ಒಂದು ಹೃದಯ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಇದ್ದೇ ಇರುತ್ತದೆ. ಸಮಾಜದ ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಯಾವನೊಬ್ಬನೂ ಒಬ್ಬಂಟಿಯಾಗಿ ಇರುವುದು ಸಾಧ್ಯವಿಲ್ಲ. ಸಮಾಜದ ಹಿತಕ್ಕೆ ತನ್ನಲ್ಲಿರುವ ಏನಾದರೂ ಒಂದು ಕಾಣಿಕೆ ಕೊಡಬಲ್ಲವನು ಎಂದೆಂದಿಗೂ ನಿರುಪಯೋಗಿಯಲ್ಲ. ಅವನನ್ನು ತಳ್ಳಿ ಹಾಕುವುದು ಯಾರಿಗೂ ಕೂಡ ಸಾಧ್ಯವಿಲ್ಲ. ತಾವು ಕಳೆದು ಹೋದ ಭಾವನೆಯನ್ನು ನಿಜವಾದ ಬುದ್ಧಿವಂತರು ಯಾರೊಬ್ಬರೂ ತಂದುಕೊಳ್ಳಲಾರರು. ಆ ಕೆಲಸವನ್ನು ಮೂರ್ಖರು ಮಾತ್ರ ಮಾಡುತ್ತಾರೆ. ಯಾರೊಬ್ಬ ಮನುಷ್ಯನು ತನ್ನ ಬಗೆಗೆ ತಾನೇ ನಿರಾಶೆ ಪಟ್ಟುಕೊಳ್ಳಬಾರದು. ಆ ನಿರಾಶೆಯು ಮನುಷ್ಯನ ಮನಸ್ಸನ್ನೇ ಕೊಳೆ ಮಾಡುವ ವಿಷವಸ್ತುವಾಗಿದೆ. ನಿಷಿದ್ಧ ವಸ್ತು ಎಂಬಂತೆ ಮನುಷ್ಯನು ನಿರಾಶೆಯಿಂದ ದೂರ ಇರಬೇಕು. ತನ್ನ ಆಸೆಯನ್ನು ಹಸಿಯಾಗಿ ಇರಿಸಿಕೊಂಡ ಮನುಷ್ಯನು ಎಲ್ಲಾ ವಸ್ತುಗಳನ್ನು ಗೆಲ್ಲುವ ಧೈರ್ಯವನ್ನು ತನ್ನಲ್ಲಿ ಇರಿಸಿಕೊಂಡಿರುತ್ತಾನೆ. ಇವತ್ತು ಕಷ್ಟ ಇದ್ದರೂ ನಾಳೆ ನಿನ್ನ ಸಮಯ ಬರುತ್ತದೆ. ಆದ್ದರಿಂದ ಯಾವತ್ತೂ ನಿರಾಶೆಗೊಳ್ಳಬೇಡ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.